ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಾಂಪ್ರದಾಯಿಕ ಅಡುಗೆ ಶಾವಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರ ಕ್ರೆಡಿಟ್ಸ್ ಎಲ್ಲ ನಮ್ಮ ತಾಯಿಗೆ ಸಲ್ಲಬೇಕು, ಯಾಕೆಂದರೆ ಅವರೇ ಬಂದು ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ಮೊದಲಿಗೆ ಅವರೇ ಬೇಳೆನ ಅರ್ಧ ಕಪ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ಒಂದು ಅರ್ಧ ವಿಷಲ್ ಬರೋಷ್ಟು ಕೂಗಿಸ್ಕೊಳ್ಳಿ. 1 ಕಪ್ ತೆಂಗಿನಕಾಯಿ ತುರಿ, 1 ಕಪ್ ಬೆಲ್ಲ, ಬಾದಾಮಿ, ಏಲಕ್ಕಿ, ಗಸಗಸೆ. ಇದು ಮೊದಲನೇ ಪ್ರೊಸೀಜರು ತೆಂಗಿನಕಾಯಿ ಹಾಲು ಮಾಡೋದಕ್ಕೆ ಬೇಕಾಗಿರೋದು. ಇದನ್ನು ಮೊದಲು ಮಿಕ್ಸಿಗೆ ಬಾದಾಮಿ, ಗಸಗಸೆ ಮತ್ತು ಏಲಕ್ಕಿ ಹಾಕಿ ಒಂದು 2-3 ರೌಂಡು ನೀಟಾಗಿ ತಿರುವ್ಕೊಳ್ಳಿ. ಅದಾದಮೇಲೆ ತೆಂಗಿನಕಾಯಿ ಹಾಕಿ ನೀಟಾಗಿ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಆಮೇಲೆ ನುಣ್ಣಗೆ ಪೇಸ್ಟ್ ಆಗೋ ರೀತಿ ರುಬ್ಕೊಬೇಕು. ಮೊದಲೇ ರುಬ್ಬಿದ್ರೆ ಗಸಗಸೆ ನುಣ್ಣಗಾಗೋಲ್ಲ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಬೆಲ್ಲ ಹಾಕಿ ಆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಕನಗೋವರೆಗೂ ಕೈ ಆಡಿಸ್ಬೇಕು. ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ಅದು ಕನಗಿದ ಮೇಲೆ ಒಂದು ಬೌಲ್ಗೆ ಬೆಲ್ಲದ ನೀರನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಚೆನ್ನಾಗಿ ಕಾಯಬೇಕು. ಆ ಟೈಮಲ್ಲಿ ಚೆನ್ನಾಗಿ ಕಾಯ್ತಾ ಇದ್ದಂಗೆ ನಾವು ಏನು ರುಬ್ಬಿ ಇಟ್ಕೊಂಡಿರ್ತೀವಿ ತೆಂಗಿನಕಾಯಿ ಹಾಲು ಮಾಡೋದಕ್ಕೆ ಅಂತ, ಆ ಪೇಸ್ಟನ್ನು ಇದರೊಳಗಡೆ ಹಾಕಬೇಕು. ಹಾಕಿಬಿಟ್ಟು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಕೂಡ ಇದರೊಳಗಡೆ ಹಾಕಿ ನೀಟಾಗಿ ತಿರುಗಬೇಕು. ನೀಟಾಗಿ ಅದು ಬೆಲ್ಲದ ಜೊತೆ ಬೆರಿಬೇಕು. ಇದ್ರ ಹದ ಬಂದು ಸ್ವಲ್ಪ ನೀರು ಹಾಗೆ ಇರಬೇಕು, ತುಂಬ ಗಟ್ಟಿ ಇರಬಾರ್ದು. ಇದು ಕುದ್ದ ಮೇಲೆ ಗಟ್ಟಿ ಆಗುತ್ತೆ ತಣ್ಣಗಾದಮೇಲೆ, ಅದರಿಂದ ಸ್ವಲ್ಪ ನೀರಾಗೇ ಇರಲಿ. ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು 2 ಗ್ಲಾಸ್ ನೀರು ಇಟ್ಟು ಜೀರಿಗೆ, ಸ್ವಲ್ಪ ಉಪ್ಪು, ತುಪ್ಪ ಮತ್ತು 1 ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಅದು ಚೆನ್ನಾಗಿ ಕುದಿ ಬಂದ ಮೇಲೆ 1 ಕಪ್ ಅಕ್ಕಿ ಹಸಿಟ್ಟು ಹಾಕಬೇಕು. 2 ಕಪ್ ನೀರಿಗೆ 1 ಕಪ್ ಅಕ್ಕಿ ಹಸಿಟ್ಟು ಅಳತೆ ಕರೆಕ್ಟಾಗಿರುತ್ತೆ. ಸ್ವಲ್ಪನೇ ಹಸಿಟ್ಟು ಹಾಕಿ ಚೆನ್ನಾಗಿ ತಿರುಗಬೇಕು. ಒಂದೇ ಸಲ ಹಸಿಟ್ಟು ಹಾಕೋದಕ್ಕೆ ಹೋಗಬೇಡಿ, ಗಂಟು ಆಗಿಬಿಡುತ್ತೆ. ಸ್ವಲ್ಪನೇ ಹಾಕಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ಅದು ಬೇಯಬೇಕು. ಆ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸಬೇಕು. ಚೆನ್ನಾಗಿ ಬೇಯ್ತಿದ್ದಂಗೆ ಅದನ್ನು ಒಂಥರ ಪೇಸ್ಟ್ ಥರ ಆಗುತ್ತೆ ಚೆನ್ನಾಗಿ ತಿರುಗ್ತಿದ್ದಂಗೆ. ಎಲ್ಲರಿಗೂ ಕೂಡ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ತಾಯಂದಿರ ದಿನದ ಶುಭಾಶಯಗಳು. ಅಮ್ಮ, ನಿನಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಇದೆ, ಯಾಕೆಂದರೆ ಮದರ್ಸ್ ಡೇ ದಿನವೇ ನೀನು ಬಂದು ಹೇಳ್ಕೊಟ್ಟಿರೋ ಅಂಥ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಈ ಕ್ರೆಡಿಟ್ಸ್ ಎಲ್ಲ ನಿಮಗೆ ಸಲ್ಲಬೇಕು. ಒಂದು ತಟ್ಟೆಯಲ್ಲಿ ತುಪ್ಪ ಹಚ್ಚಿಬಿಟ್ಟು ಅದ್ರ ಮೇಲೆ ಬೇಯಿಸ್ಕೊಂಡಿಟ್ಟಿರೋಂತಹ ಅಕ್ಕಿ ಮುದ್ದೆ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನೀಟಾಗಿ ನಾದಬೇಕು. ತುಂಬ ಬಿಸಿ ಇರುತ್ತೆ, ಸೊ ಕೈಗೆ ತುಪ್ಪ ಹಚ್ಕೊಂಡೇ ನಾದಬೇಕಾಗುತ್ತೆ. ಇದರಲ್ಲಿ ಏನಾದ್ರು ಸಣ್ಣ ಪುಟ್ಟ ಗಂಟಿದ್ರೂ ಕೂಡ ಈ ನಾದ ಟೈಮಲ್ಲಿ ಹೋಗ್ಬಿಡುತ್ತೆ. ಸಣ್ಣ ಸಣ್ಣ ಮುದ್ದೆಗಳ್ನ ಮಾಡ್ಕೊಬೇಕು. ಸೊ ಅಮ್ಮ ನನಗೋಸ್ಕರನೇ ಆ ಮಿಷಿನ್ ತೊಗೊಂಬಂದಿದ್ರು ಮನೆಯಿಂದ, ಶಾವಿಗೆ ಮಾಡೋ ಮಿಷಿನ್ನು. ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಈ ಸಣ್ಣ ಸಣ್ಣ ಮುದ್ದೆಗಳ್ನ ಅದರೊಳಗಡೆ ಆ ಹೋಲ್ ಒಳಗಡೆ ಎಷ್ಟು ಹಿಡಿಯುತ್ತೋ ಅಷ್ಟೂ ಫಿಲ್ ಮಾಡ್ಕೊಬೇಕು. ಫಿಲ್ ಆದಮೇಲೆ ಫುಲ್ ಹಿಡಿಬೇಕು. ನಾನು ಫುಲ್ಲು ಹಾಕಿ ಫುಲ್ ಇಟ್ಟಾದಮೇಲೆ ನೀಟಾಗಿ ಅದ್ರ ಮೇಲೆ ಒಂದು ರೋಲ್ ಕೊಟ್ಟಿರ್ತಾರೆ, ಅದನ್ನು ನೀಟಾಗಿ ಫಿಕ್ಸ್ ಮಾಡೋದಕ್ಕೆ ಅಂತಲೇ. ಅದು ಫಿಕ್ಸ್ ಆಗ್ತಿದ್ದಂಗೆ ನೀಟಾಗಿ ಕೂತ್ಕೊಂಡ್ಮೇಲೆ ನೀಟಾಗಿ ತಿರುಗ್ತಾ ಇದ್ದಂಗೆ ಶಾವಿಗೆ ಬರುತ್ತೆ. ನಾನಿಲ್ಲಿ ಫುಲ್ಲು ಮುದ್ದೆ ಏನಿಟ್ಟಿದೆ ಅಷ್ಟೂ ಒಂದೇ ಶಾವಿಗೆ ಮಾಡಿಕೊಂಡೆ. ನೀವು ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಅಷ್ಟು ಮುದ್ದೆಯಲ್ಲಿ ನೀವು 2-3 ಶಾವಿಗೆ ಕೂಡ ಮಾಡಬಹುದು, ಚಿಕ್ಕದಾಗಿ ಬರುತ್ತೆ. ನಾನು ಇದು ತೋರಿಸೋದಕ್ಕೋಸ್ಕರ ಒಂದು ಮುದ್ದೆಯಲ್ಲೇ ದೊಡ್ಡದಾದಂಥ ಒಂದು ಶಾವಿಗೆ ಮಾಡಿದೆ. ನೋಡಿ, ಈ ಥರ ಬಂತು. ಇದೇ ರೀತಿ ರಾಗಿ ಹಸಿಟ್ಟಲ್ಲಿ ಕೂಡ ಸೇಮ್ ಪ್ರೊಸೀಜರಲ್ಲೇ ಫಾಲೋ ಮಾಡಿಕೊಂಡು ರಾಗಿ ಶಾವಿಗೆನೂ ಕೂಡ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹೆಲ್ದಿ ವೈಸ್ ಕೂಡ ತುಂಬ ಒಳ್ಳೆಯದು ರಾಗಿ ಶಾವಿಗೆ. ಅದನ್ನು ಕೂಡ ನಾವು ಮಾಡಿದ್ವಿ. 2 ಶಾವಿಗೆನೂ ಕಂಪ್ಲೀಟ್ ಆಯಿತು. 3ನೇ ಪ್ರೊಸೀಜರ್ ಬಂದು ಕಡಲೆ. ಈ ಕಡಲೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಬೇಕು. ಇಷ್ಟು ಮುಗೀತು. ನೆಕ್ಸ್ಟು ನಾನು ಬಾಳೆ ಎಲೆ ಮೇಲೆ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ ಮತ್ತು ಹಪ್ಪಳ ಎಲ್ಲ ಹಾಕಿ ಸರ್ವ್ ಮಾಡಿದೆ. ಅಮ್ಮ ಬಂದು ಇಲ್ಲಿ 2 ಶಾವಿಗೆನೂ ಹಾಕಿದ್ರು. ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ ಎರಡನ್ನೂ ಪಕ್ಕದಲ್ಲೇ ಇಟ್ಟರು. ಅದಾದಮೇಲೆ ಅಮ್ಮ ಅವರೇ ಬೇಳೆ ಬೇಯಿಸಿಟ್ಟಿದ್ರಲ್ಲ, ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಲ್ಲ ಅವರೇ ಬೇಳೆ, ಅದನ್ನು ಬೇಯಿಸಿಟ್ಟಿರೋದನ್ನ ಫಸ್ಟು ಶಾವಿಗೆ ಮೇಲೆ ಇಟ್ಟರು. ಶಾವಿಗೆ ಮೇಲೆ ಇಟ್ಟ ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರು.
ತುಪ್ಪ ಹಾಕ್ಬಿಟ್ಟು ಕಡಲೆ ಹಸಿಟ್ಟು ಹಾಕಿದ್ರು. ಕಡಲೆ ಹಸಿಟ್ಟು ಹಾಕ್ಬಿಟ್ಟು ಕಾಯಿ ಹಾಲು ಮಾಡ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ಹಾಕಿದ್ರು. ಇದು ನಾನು ಮೊದಲನೇ ಬೈಟೇ ನನ್ನ ತಂಗಿ ಮಗಂಗೆ ತಿನ್ನಿಸ್ದೆ. ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ದೊಡ್ಡು ಅಂತ ಹೇಳ್ದ. ಸೊ ತುಂಬಾ ಖುಷಿ ಆಯಿತು. ನಾನಿದು ಫುಲ್ ಖಾಲಿ ಆಗಲಿ ಅಂದ್ಬಿಟ್ಟು ಅನ್ನ ಮಾಡಿಟ್ಟಿದ್ದೆ. ಅನ್ನಕ್ಕೆ ಮಶೆಪ್ ಮಾಡಿದ್ವಿ. ಸೊ ಅನ್ನ ಮಶೆಪ್ಪು ತುಪ್ಪ ಹಾಕಿಟ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಶಾವಿಗೆ ಮಾಡಿದ ರೀತಿ ಅಮ್ಮ ಹೇಳ್ಕೊಟ್ಟಿದ್ದು. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ. ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸಾಂಪ್ರದಾಯಿಕ ಅಡುಗೆ. ನನಗಂತೂ ತುಂಬಾ ಖುಷಿ ಕೊಡ್ತು. ಯಾಕೆಂದರೆ ಅಮ್ಮ ಬಂದು ನನಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದಲ್ಲದೆ ನಾನು ಇದನ್ನು ಇವತ್ತು ಮದರ್ಸ್ ಡೇ ಸ್ಪೆಷಲ್ಲಾಗಿ ಇವತ್ತೇ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಖುಷಿ ಇದೆ. ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.